ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ, ಮರ್ತೋಗ್ಬಿಟ್ಟಿದ್ದೀನಿ ನಾನು. ಇವತ್ತು ಗುರುವಾರ. ಇವಾಗ ಟೈಮ್ ಬಂದ್ಬಿಟ್ಟು 9:15 ಆಗಿದೆ, 9:15. ಇವತ್ತು ನನ್ನ ಮಗಳಿಗೆ ಹೇಳ್ತೀನಿ ಏನು ಅಂತೇಳಿ. ಇವತ್ತು ತಿಂಡಿಗೆ ಪಡ್ಡು ಮಾಡಿದ್ದೆ. ನನ್ನ ಮಗಳು ಒಂದು ಸ್ವಲ್ಪ ತಿಂದು ಇಟ್ಟವಳೆ, ಹಾಗೆ ನಾನೇ ತಿಂತಾಯಿದ್ದೀನಿ. ಬಂಡುಗೆ ನಾನು ಸಾಂಬಾರು ಹಾಕೊಂಡು ತಿಂತೀನಿ, ಅವಳು ಟೊಮೊಟೊ ಸಾಸ್ ಜೊತೆ ತಿಂದವಳೆ. ಸ್ವಲ್ಪನೇ ಇದೆ, ಪರವಾಗಿಲ್ಲ, ತಿನ್ಕೋತೀನಿ. ಆಮೇಲೆ ಬಂದು ತೋರಿಸ್ತೀನಿ ರೀ ಎಷ್ಟಿದೆ ಅಂತೇಳಿ. ಪಡ್ಡು ಇದೆ ಫ್ರೆಂಡ್ಸ್, ಇವಾಗ ಇಷ್ಟು ತಿನ್ಕೊಂಬಿಡೋಣ, ಸಾಕು. ಇಷ್ಟು ಪಡ್ಡು ತಿನ್ಕೊಂಬಿಡ್ತೀನಿ. ಆಮೇಲೆ ನನ್ನ ಮಗಳಿಗೆ ಬೇಕು ಅಬಾಕ ಕ್ಲಾಸ್. ಒಂದು ಇವತ್ತು ಲಾಸ್ಟ್ ಡೇ, ಎಕ್ಸಾಮ್ ಇದೆ. ತಿಂಡಿ ತಿಂದ್ಬಿಟ್ಟು ಅವಳಿಗೆ ಹೋಗಿ ಕ್ಲಾಸ್ ಹತ್ರ ಬಿಟ್ಬಿಟ್ಟು ನನಗೊಂದು ಸ್ವಲ್ಪ ಪೋಸ್ಟ್ ಆಫೀಸಲ್ಲಿ ಕೆಲಸ ಇದೆ, ಅಲ್ಲೆಲ್ಲ ಹೋಗಿ ನಾನು ಬರ್ತೀನಿ. ಬಂದು ಮತ್ತೆ ಹೋಗ್ಬಿಟ್ಟು ಹಾಗೇ ಅವ್ಳ ಕ್ಲಾಸಲ್ಲಿ ಎಕ್ಸಾಮ್ ನಡೀತಾ ಇತ್ತಲ್ವ, ಪೇರೆಂಟ್ಸಿಗೂ ಕರೀತಾರೆ. 10:15 ಅಷ್ಟರ ತನಕ ನಾನು ಹೋಗ್ಬಿಟ್ಟು ಅಬ್ಬಕ್ಕ ಕ್ಲಾಸಲ್ಲಿ ದುಡ್ಡು ಏನೇನೋ ಅಂತ ಇದ್ದೀನಿ. ಪೋಸ್ಟ್ ಆಫೀಸಲ್ಲಿ ಹೋಗಿ ದುಡ್ಡೆಲ್ಲ ಕಟ್ಟಿ ಆಮೇಲೆ ಹಂಗೆ ಕ್ಲಾಸಿಗೆ ಹೋಗಿ ಅವಳು ಎಕ್ಸಾಮ್ ಮುಗಿಸ್ಬಿಟ್ಟು ಅವಳನ್ನ ಕರ್ಕೊಂಡು ಆಮೇಲೆ ಬರ್ತೀನಿ, ನೋಡ್ತೀನಿ. ಆದರೆ ನಿಮ್ಮ ಜೊತೆನೂ ಒಂದೊಂದು ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ. ಆವಾಗಲೇ ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮಾಡಿದ್ದೀನಿ. ಏನೋ ಕೂದಲೆಲ್ಲ ಹಂಗೆ ಒದ್ದೆ ಇದೆ, ಇದೆ. ನನ್ನ ಮಗಳು ಮಾಡ್ತಾವಳೆ, ಇಲ್ಲಿ ತೋರಿಸ್ತೀನಿ. ತಿಂಡಿ ಹಾಕ್ಕೊಂಡು ಹೋಗ್ತೀನಿ, ಆಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್, ತಿಂಡಿ ತಿನ್ನೋ ಮುಂಚೆ ಪೂಜೆ ಮಾಡಿದ್ದೆ, ಅದೊಂದು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಒಂದು ಚಿಕ್ಕವಾದ ರಂಗೋಲಿ ಹೇಗಿದೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಏನು ಮಾಡ್ತಾಯಿದ್ದಿ ಚೆನ್ನಿ? ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದ್ದೀನಿ. ಸರಿ ಮಾಡು. ಫ್ರೆಂಡ್ಸ್, ಅವಳು ಪ್ರಿಪ್ರೇಷನ್ ಮಾಡ್ಕೋತಾವಳೆ. ಇನ್ನೂ ಒಂದು 5 ಮಿನಿಟ್ಸ್ ಇದೆ. ನಾನು ಇಷ್ಟು ತಿಂಡಿ ತಿಂದ್ಬಿಟ್ಟು ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಎಲ್ಲ ಪ್ರಿಪ್ರೇಷನ್ ಆಯಿತಾ? ಸರಿ, ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಬೇಕು, ಸರಿನಾ? ಯಾವುದು ಬಿಡಬೇಡ. ಚೆನ್ನಾಗಿ ಮಾಡು. ಮಾಡೋಕ್ಕೆ ಬರ್ತದೆ ತಾನೇ? ಎಲ್ಲ ಮಾಡಬೇಕು. ಆಲ್ ದ ಬೆಸ್ಟ್. ನನಗಲ್ಲಿ ಹೇಳೋಕ್ಕಾಗೋದಿಲ್ಲ, ಅದಕ್ಕೇನೆ. ಖರ್ಚು ತಗೋ. ತಿಂಡಿ ಎಲ್ಲ ತಿಂದಾಯಿತು. ಕಿಚನು ಎಲ್ಲ ಕ್ಲೀನಾಗಿದೆ, ಇರಿ ತೋರಿಸ್ತೀನಿ. ಕಿಚನ್ ಎಲ್ಲ ಕ್ಲೀನಾಗಿದೆ, ಪಾತ್ರೆ ಅಷ್ಟು ತೊಳೆದಿಟ್ಟಿದ್ದೀನಿ. ಇವಾಗ ತಿಂಡಿ ತಿಂದಿರೋದು ಅಷ್ಟು ಕ್ಲೀನ್. ಬನ್ನಿ, ಇವಾಗ ಹೋಗ್ಬಿಟ್ಟು ಬರ್ತೀನಿ. ಆದರೆ ಅಬಕ್ಕ ಕ್ಲಾಸಲ್ಲಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ? ಬನ್ನಿ, ಟೈಮ್ ಆಗಿದೆ ಆವಾಗಲೇ. ಫ್ರೆಂಡ್ಸ್, ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಹೆಂಗೂ ನನ್ನ ಫ್ರೆಂಡ್ ಬಂದಿರು, ಅದಕ್ಕೆ ಕಟ್ ಮಾಡಿಬಿಟ್ಟೆ. ಇದೇ ನನ್ನ ಮಗಳ ಅಬಾಕ ಕ್ಲಾಸ್. ಒಂದೇ ಒಂದು ಚಿಕ್ಕವಾದ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಯಾರೂ ಇದಕ್ಕಿಲ್ಲ. ನಾನು ಒಬ್ಬಳೇ ಬಂದು ಮನೆಯಲ್ಲಿ ಕೂತ್ಕೊಂಡಿದ್ದೆ, ಕ್ಲಾಸಲ್ಲಿ ಕೂತ್ಕೊಂಡಿದ್ದೆ. ಹಾಗೇ ನಿಮ್ಮ ಜೊತೆ ಒಂದೇ ಒಂದು ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತಾಯಿದ್ದೀನಿ. ಆ ಕಡೆ ಎಲ್ಲ ಕ್ಲಾಸ್ ಮಾಡ್ತಾಯಿದ್ರು, ಅಲ್ಲಿನೂ ಇದೆ ಅಲ್ವಾ, ಅಲ್ಲಿ ಹಿಂದೆ ಅಲ್ಲೂ ಕ್ಲಾಸ್ ಮಾಡ್ತಾಯಿದ್ರು. ಮುಂದೆನೂ ಒಂದು ರೂಮ್ ಇದೆ, ಅಲ್ಲಿನೂ ಕ್ಲಾಸ್ ಮಾಡ್ತಾಯಿದ್ರು. ಆಮೇಲೆ ಇದ್ರ ಮುಂದೆ ನಾನು ಎಕ್ಸಾಮ್ ಎಲ್ಲ ತೊಗೊಂಡು ನನ್ನ ಪಕ್ಕಕ್ಕೆ ಕುಂದಿರಿಸ್ಬಿಟ್ಟು ಅದು ನಿಮ್ಮ ಜೊತೆ ಏನೂ ಶೇರ್ ಮಾಡೋಕ್ಕಾಗಿಲ್ಲ. ಇವಾಗ ಮನೆಗೆ ಬಂದೆ, ನನ್ನ ಮಗಳಿಗೆ ಕರ್ಕೊಂಬಂದು ಎಕ್ಸಾಮಲ್ಲಿ ಆಯಿತು. ಅಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತೇಳಿ ಮಾಡಿಲ್ಲ. ಕರ್ಕೊಂಬಂದ್ಬಿಟ್ಟು ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನನ್ನ ಮಗಳಿಗೆ ಏನಾದರೂ ತಿನ್ನೋಕ್ಕೆ ಕೊಡಬೇಕಂತೆ. ಏನಾದರೂ ಮಾಡಿಕೊಡೋಣ ಅಂದ್ಕೊಂಡು ಮ್ಯಾಂಗೋ ಕಟ್ ಮಾಡಿಕೊಟ್ಟಿದ್ದೀನಿ. ಮ್ಯಾಂಗೋ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದೀನಿ. ಇವಾಗ ತಿಂತವಳೆ. ಚಿನ್ನು ಫ್ರೆಂಚ್ ಫ್ರೈಸ್ ಮಾಡಿಕೊಡ್ಲಾ? ಮೊನ್ನೆ ಮಾಡಿಕೊಟ್ಟಿದ್ದೆ, ಅದೇ ಮಾಡಿಕೊಡ್ತೀನಿ ಇವಾಗ ಒಂದು ಸ್ವಲ್ಪ. ಬನ್ನಿ, ಇವಾಗ ಬೇಗ ಫ್ರೆಂಚ್ ಫ್ರೈಸ್ ಮಾಡಿ ಅವಳಿಗೆ ತಿನ್ನೋಕೆ ಕೊಟ್ಬಿಡೋಣ. ಇನ್ನೊಂದು ಸ್ವಲ್ಪ ನನಗೆ ಬೇರೆ ಕೆಲಸ ಇದೆ, ಅದೆಲ್ಲ ಮಾಡ್ಕೋಬೇಕು. ಫಸ್ಟು ಫ್ರೆಂಚ್ ಫ್ರೈಸ್ ಎಲ್ಲ ಮಾಡಿ ಕೊಡ್ತೀನಿ. ಕೊಟ್ಬಿಟ್ಟು ಆಮೇಲೆ ನೋಡೋಣ, ಏನಾದರೂ ಮಾಡೋಣ. ಇನ್ನು ಫೇಸ್ ವಾಶ್ ಏನೂ ಮಾಡಿಲ್ಲ, ಇವಾಗ ಮಾಡ್ತೀನಿ. ಸೆಕೆ ಏನು ಎದೀತಿಲ್ಲ, ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದ್ರಿಂದ. ಅಲ್ಲೂ ಫ್ಯಾನ್ ಇತ್ತಾ, ಪೋಸ್ಟ್ ಆಫೀಸ್ಗೆ ಹೋಗಿದ್ದೆ, ಪೋಸ್ಟ್ ಆಫೀಸಿಂದ ಮತ್ತು ಕ್ಲಾಸಿಗೆ ಬಂದೆ, ಅಲ್ಲೂ ಫ್ಯಾನ್ ಇತ್ತು. ಹಂಗೆ ಫ್ಯಾನು ಇದ್ದರೆ ಏನೂ ಸೆಕೆ ಆಗೋಲ್ಲ, ನಡ್ಕೊಂಬರ್ಬೇಕಾದ್ರೆ ತುಂಬ ಸೆಕೆ ಆಗುತ್ತೆ. ಅದ್ರಲ್ಲಿ ಕಾಟನ್ ಡ್ರೆಸ್ ಹಾಕ್ಕೊಂಡು ಹೋಗಿರೋದ್ರಿಂದ ಸ್ವಲ್ಪ ಸೆಕೆ ಆಗೋದಿಲ್ಲ.
ಅದಕ್ಕೆ ಏನು ಶೆಕೆ ಆಗಿರ್ಕಿಲ್ಲ, ಅದಕ್ಕೆ ಇನ್ನೂ ಫೇಸ್ ವಾಶ್ ಮಾಡಿಲ್ಲ. ಮಾಡಿಕೊಟ್ಬಿಟ್ಟು ಆಮೇಲೆ ಹೋಗಿ ಫೇಸ್ ವಾಶ್ ಮಾಡೋಣ ಅಂತ ಅವಳು ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಆಯಿತು. ಇವಾಗ ನಾನು ಅವಳಿಗೆ ಫ್ರೆಂಚ್ ಫ್ರೈಸ್ ಮಾಡಿಕೊಡ್ತೀನಿ. ಬನ್ನಿ ಯಾವ ಥರ ಮಾಡೋದು ಅಂತೇಳಿ ನಿಮಗೂ ಒಂದು ಸ್ವಲ್ಪ ಚಿಕ್ಕವಾದ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ. ನಾನು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಚಿನ್ನು ಟಿ ವಿ ಸೌಂಡ್ ಕಡಿಮೆ ಮಾಡು. ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಸ್ವಲ್ಪ ಅಂತ ಚೆನ್ನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕು ಆ ಥರ ಮಾಡ್ಕೋಬೋದು. ನೀವು ಇದೇ ಥರ ಆಲೂ ಕಬಾಬು ಮಾಡ್ಕೋಬೋದು. ನಾನು ಈ ಥರ ಫ್ರೆಂಚ್ ಫ್ರೈಸ್ ಅಲ್ವಾ, ಅದಕ್ಕೆ ಆ ಥರ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇವಾಗ 1 ಸ್ಪೂನ್ ಕಾರ್ನ್ಫ್ಲೋರ್ ತಗೋತೀನಿ. 1 ಸ್ಪೂನ್ ಕಾರ್ನ್ಫ್ಲೋರ್, ಒಂದು ಸ್ವಲ್ಪ ಅಂದರೆ 1 ಸ್ಪೂನ್ ಫುಲ್ ಹಾಕೋತೀನಿ. ಅದು ಸ್ಪೂನ್ಗೆ ಇಟ್ಕೊಂಡೈತಲ್ವ, ಅದಕ್ಕೇನು ಒಂದೇ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನ್ ಕಡಲೆ ಹಿಟ್ಟು ತಗೋತೀನಿ. ಒಂದೇ 1 ಸ್ಪೂನ್ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಒಂದು ಸ್ವಲ್ಪ ಬೆಂಡಿಂಗ್ ಇರಲಿ, ಅವಳಿಗೆ ಸ್ವಲ್ಪ ಮೇಲೆಲ್ಲ ಇದ್ದರೆ ಅಂದರೆ ಒಂಥರ ಕೋಟಿಂಗ್ ಇದ್ದರೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ. ಇದು ಸ್ವಲ್ಪ ಖಾರ ಜಾಸ್ತಿ ಹಾಕೋತೀನಿ, ಯಾಕಂದರೆ ಇದು ಖಾರ ಆಗೋದಿಲ್ಲ, ಅದಕ್ಕೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜಾಸ್ತಿ. ನಿಮಗೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ. ಆಮೇಲೆ 1 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ, ಕೈದಿಂದ ಮಿಕ್ಸ್ ಮಾಡ್ಕೊತೀನಿ. ಒಂದು ಸ್ವಲ್ಪ ನೀರು ಬೇಕು, ಒಂದೇ ಒಂದು ಸ್ವಲ್ಪ 1 ಸ್ಪೂನ್ ಅಷ್ಟೇ, ಇಷ್ಟಾದರೆ ಸಾಕು. ಇದು ಇವಾಗ ಚೆನ್ನಾಗಿ ನಿಮ್ಮ ನೀರು ಬೇಡ ಅಂದ್ರೂ ಪರವಾಗಿಲ್ಲ, ಹಾಕ್ಕೋಬೇಡಿ. ನಾನು ಎಲ್ಲದಕ್ಕೂ ಮಿಕ್ಸ್ ಆಗಲಿ ಅಂಥೇಳಿ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಅಷ್ಟೇ. ಇದು ಇವಾಗ ಚೆನ್ನಾಗಿ ನಮಗೆ ಕಲಿಸ್ಬೇಕು. ಒಂದು 2 ನಿಮಿಷ ಕಲಸಿರಿ. ಇದರಲ್ಲಿ ನೀರು ಹಾಕೋವಾಗ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಇದು ಆಲೂಗಡ್ಡೆ ಆಗಿದ್ದರಿಂದ ನೀರು ಬಿಟ್ಕೋತಿದ್ದಲ್ವ, ಅದಕ್ಕೇ ನೋಡಿ ನಾನು ಈ ಥರ ಚೆನ್ನಾಗಿ ಕಲಿಸ್ಬೇಕು. ಕೈದಿಂದನೇ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಬಿಟ್ಟು ಇದು ಕಲಿಸಿ ಆಮೇಲೆ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಅದು ಎಣ್ಣೆ ಕಾಯೋ ಅಷ್ಟೊತ್ತಿಗೆ ಇದು ಒಂದು ಸ್ವಲ್ಪ ರೆಸ್ಟ್ ಆಗಲಿ. ಅಂದರೆ ಇದು ಚೆನ್ನಾಗಿ ಕಲಸಿದ ಮೇಲೆ ಈ ಥರ ಚೆನ್ನಾಗಿ ಕಲಿಸ್ಮೇಲೆ ಒಂದು 2 ನಿಮಿಷ ಸಾಕು. ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಅದು ಎಣ್ಣೆ ಕಾಯಲಿ. ಆಮೇಲಿಂದ ಎಣ್ಣೆ ಕಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ, ಇಷ್ಟು ಎಣ್ಣೆ ಆದರೆ ಸಾಕು. ಇದಕ್ಕೆ ನಾನು ಒಂದೊಂದೇ ಹಾಕ್ತೀನಿ ಇವಾಗ. ಈ ಥರ ನೊರೆ ಬರಬೇಕು ಎಣ್ಣೆ ಕಾದ್ಮೇಲೆ. ಇದು ಒಂದು ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ಬೇರೆ ಕಡೆ ಹಿಂಗೆ ತೀರ್ಸೋಣ. ಇದೊಂದು ಸ್ವಲ್ಪ ಎಲ್ಲ ನೊರೆ ಎಲ್ಲ ಕಡಿಮೆ ಆಗಬೇಕು. ಅಷ್ಟೋ ತನಕ ಫ್ರೈ ಆದರೆ ಮೇಲೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದಂಗೆ ನೋಡಿ, ಕಡಿಮೆ ಆಗ್ತಾ ಇದೆ ಇವಾಗ. ಫ್ರೆಂಡ್ಸ್, ಚೆನ್ನಾಗಾಗಿತ್ತು. ಟ್ರಸ್ಟ್ ಮೀ, ನೀವು ಒಂದ್ಸಲಿ ಮಾಡಿ ನೋಡಿ. ನಿಮಗೆ ಕಡಲೆ ಹಿಟ್ಟು ಬೇಡ ಅಂದರೆ ನೀವು ಮೈದಾ ಹಿಟ್ಟು ಹಾಕ್ಕೊಂಡು ಮಾಡ್ಬೋದು. ನಾನು ಮೈದಾ ಹಿಟ್ಟು ಬೇಡ ಅಂತೇಳಿ ಕಡಲೆ ಹಿಟ್ಟು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಇದು ತಿನ್ಬೋದು, ಒಂದಿಬ್ಬರದು ಚೆನ್ನಾಗಿ ತಿನ್ಕೊಳ್ಬೋದು. ಇಬ್ಬರದು ಚೆನ್ನಾಗಿ ಸ್ನ್ಯಾಕ್ಸ್ ಥರ ಒಂದು ಸ್ವಲ್ಪನೇ ಇಬ್ಬರು ತಿನ್ಬೋದು. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. 1 ಸ್ಪೂನ್ 2 ಸ್ಪೂನು 3 ಸ್ಪೂನು ನಿಮಗೆ ಹೇಗೆ ಅಂದ್ರೆ ಒಂದು ಸ್ವಲ್ಪ ಅದ್ರ ಮೇಲೆ ಲೇಯರು ನಿಮಗೆ ಚೆನ್ನಾಗಿರಬೇಕು. ಸ್ವಲ್ಪ ಹಿಟ್ಟು ಥರ ಇರುತ್ತಲ್ವ, ಮಕ್ಕಳಿಗೆ ಇಷ್ಟ ಆಗುತ್ತೆ, ಆ ಥರ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ. ನನಗೆ ಸಾಕು ಅಂಥೇಳಿ
ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ. ನೀವು ಒಂದ್ಸಲ ಖಂಡಿತವಾಗ್ಲೂ ಮಾಡಿ ನೋಡಿ. ಹಾಗೆ ನೀವು ಯಾರಾದರೂ ಯಾವ ಥರ ಫ್ರೆಂಚ್ ಫ್ರೈಸ್ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ, ನಾನು ಆ ಥರ ಮಾಡಿ ನೋಡ್ತೀನಿ. ಫ್ರೆಂಚ್ ಫ್ರೈಸ್ ರೆಡಿ ನೋಡಿ. ಇಷ್ಟೇ ಇಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಇತ್ತು, ನನ್ನ ಮಗಳು ತಗೊಂಡು ತಿಂದವಳೆ. ಚಿನ್ನು ಟಿಶ್ಯೂ ಪೇಪರ್ ತಗೊಂಬ, ಒಂದು ಟಿಶ್ಯೂ ಪೇಪರಲ್ಲಿ ಹಾಕೋ, ಆಯಿಲ್ ಇದೆ. ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿದೆ, ಟಿಶ್ಯೂ ಪೇಪರ್ ಹಾಕಬೇಕು. ನಾನು ವೀಡಿಯೋಸ್ ಮಾಡಿಕೊಂಡು ಟ್ರೈಪಾಡಲ್ಲಿ ಹಾಕಿ ಎಲ್ಲ ಮಾಡೋಣ ಅಂದ್ಕೊಂಡು ವೀಡಿಯೋಸ್ ಮಾಡಿಕೊಂಡು ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ನಾ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು. ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಎಲ್ಲ ಫ್ರೆಂಚ್ ಫ್ರೈಸ್ ಮಾಡಿಬಿಟ್ಟೆ. ಹಾಯ್ ಮಾಡು. ಹಾಯ್. ಫ್ರೆಂಚ್ ಫ್ರೈಸ್ ಎಲ್ಲ ಮಾಡಿಬಿಟ್ಟೆ. ಇವಾಗ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಅರ್ಧನೇ ಆಯಿತು ವೀಡಿಯೋ. ನೋಡ್ತೀನಿ, ಹಿಂಗೆ ವಾಯ್ಸ್ ಓವರ್ ಕೊಡ್ತೀನಿ, ಸರಿನಾ? ಹಂಗೆ ಆಗೋದು. ನಾನು ಏನಾದರೂ ಮಾಡ್ತಾಯಿರ್ತೀನಿ, ಹಿಂಗೆ ಯಾರಾದರೂ ಫೋನ್ ಮಾಡಿದ್ರೆ ಅಲ್ಲೇ ರಿಸೀವ್ ಮಾಡಿಬಿಟ್ಟು ಮಾತಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡೇ ಬಿಟ್ಟಿರ್ತೀನಿ. ಅದಕ್ಕೆ ವ್ಲಾಗ್ಸ್ ಮಾಡೋಕ್ಕೆ ಆಗೋದಿಲ್ಲ. ನಾನು ಆವಾಗಲೇ ವ್ಲಾಗ್ಸ್ ಮಾಡಿ 4 days ಆಯಿತು. ಇವತ್ತು ಗುರುವಾರ, ಮಂಗಳವಾರ ಮಾಡಿಲ್ಲ, ಬುಧವಾರ ಮಾಡಿಲ್ಲ, ಇವತ್ತು ಗುರುವಾರ. 3 days ಆಯಿತು. ಇವತ್ತು ಮಾಡ್ತಾಯಿದ್ದೀನಿ. ನನ್ನ ಕೆಲಸ ಇದ್ದಿದ್ದರಿಂದ ಮಾಡೇ ಇಲ್ಲ. ತಗೋ, ಟಿಶ್ಯೂ ಪೇಪರ್ ಇಡೋಗು, ಅಲ್ಲಿ ಎಲ್ಲ ತಗೋತಾಳೆ, ಹಂಗೆ ಇಟ್ಬಿಡ್ತಾಳೆ. ನೋಡಿ, ಟಿಶ್ಯೂ ಪೇಪರ್ ಕೊಡಿ ಅಂತ ಹೇಳಿದೆ, ಇಡೋಗಲ್ಲಿ. ಅದು ಸ್ವಲ್ಪ ಆಯಿಲ್ ಇದ್ದಾಗಲಿ. ಇವಾಗ ಟಿಶ್ಯೂ ಪೇಪರಲ್ಲೆಲ್ಲ ಹಾಕಿಟ್ಟಿದ್ದೀನಿ. ಅವಳು ತಿನ್ಕೊಳ್ಳಿ. ನನಗೆ ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ಇದೆ. ಬೆಳಿಗ್ಗೆ ಅವಳಿಗೆ ಸ್ನ್ಯಾಕ್ಸ್ ಕೊಟ್ಟು ಕಳಿಸಿದೆ. ಬೆಳಿಗ್ಗೆ ಅವಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟು ಕಳಿಸಿದೆ. ಅದೇ ಒಂದು ಸ್ವಲ್ಪ ಎತ್ತಿಟ್ಕೊಂಡೆ. ಟೈಮ್ ಆಗಿತ್ತಲ್ವ, ಬೆಳಿಗ್ಗೆ ತಿಂದೇ ಇದಕ್ಕಿಲ್ಲ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಇದೆ, ತಿನ್ಕೋತೀನಿ. ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಊಟಕ್ಕೆ ಸಾಂಬಾರು ಇದೆ, ಅನ್ನನೂ ಇದೆ. ನೋಡೋಣ ಏನು ತಿಂತಾಳೆ ಅಂಥೇಳಿ. ಅನ್ನ ಸಾಂಬಾರು ತಿನ್ನಲಿ, ಇಲ್ಲಾಂದರೆ ಮೊಸರನ್ನ ತಿಂತೀನಿ ಅಂದರೆ ಮೊಸರನ್ನ ತಿನ್ನಲಿ, ಅಷ್ಟೇ. ಇವಾಗ ಟಿ ವಿ ನೋಡ್ತಾ ಇರೋದು. ಅವಳಿಗೆ ನಾನು ಬ್ಲಾಗ್ ಮಾಡೋವಾಗ ಟಿ ವಿ ಸೌಂಡ್ ಕಡಿಮೆ ಅಂತೀನಲ್ವ, ಅದಕ್ಕೆ ನೀನು ಆಮೇಲೆ ಮಾಡ್ತೀನಿ ಅಂತ ಬಿಡು ಮಮ್ಮಿ ಅಂತಾಳವಳು. ಅದಕ್ಕೇ ನಾನೇ ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಅವಳಿಗೆ ತಿನ್ನೋಕ್ಕೆಲ್ಲ ಕೊಡಿಸ್ಬಿಟ್ಟು ಸ್ವಲ್ಪ ಟಿಶ್ಯೂ ಪೇಪರಲ್ಲಿ ಹಾಕಿದ್ದೀನಿ. ಹಾಕ್ಬಿಟ್ಟು ಅವಳಿಗೆಲ್ಲ ಸ್ವಲ್ಪ ತಿನ್ನೋಕೆ ಕೊಟ್ಬಿಟ್ಟು ನಾನು ಸ್ವೀಟ್ ಕಾರ್ನ್ ತಿಂದು ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮಾಡಿ ಆಮೇಲಿಂದ ಸಂಜೆದಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆವಾಗಲೇ ಟೈಮ್ 2 ಗಂಟೆ ಆಗಿದೆ. ಅದಕ್ಕೆ ಸಂಜೆದಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಟೈಮ್ ಬಂದುಬಿಟ್ಟು ಸಂಜೆ 5:30 ಆಗಿದೆ. ಇವಾಗ ಹಾಲೆಲ್ಲ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇನ್ನೇನು ಸ್ವಲ್ಪ ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ. ವ್ಲಾಗ್ ಮಾಡ್ತಾಯಿದ್ದೆ, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೀನಿ ಅಂಥೇಳಿ. ಇವಾಗ ಮತ್ತೆ ನೆನೆ ಬಂತು, ಅದಕ್ಕೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕಂಟಿನ್ಯೂ ಅನ್ನೋದಕ್ಕಿಂತ ಇವಾಗ ಸ್ವಲ್ಪ ಕೆಲಸ ಆಯಿತು ಅಂತ ಸಖತ್ತು ಸ್ಟೇನ್ ಆಗಿದೆ ಇವತ್ತು. ಓಡಾಡಿ ಕೆಲಸ ಒಂದು ನಿಮಿಷನೂ ಫ್ರೀ ಆಗಿಲ್ಲ ಇವತ್ತು, ಅಷ್ಟೊಂದು ಕೆಲಸ ಆಗಿದೆ. ಅದಕ್ಕೆ ಇವಾಗ ಹಾಲು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಅದು ಏನೇನು ಬಿಸಿ ಆಗಲಿ. ಇದು ನನ್ನ ಮಗಳು ತೋರಿಸ್ತೀನಿ ನೋಡಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಇಲ್ಲಿ ಟಿ ವಿ ನೋಡ್ತಾ ಹಾಗೆ ಮಲಿಕೊಂಡ್ಬಿಟ್ಟವಳೆ. ಬಿಟ್ಟು ಬಂದೆ. ಅಂದರೆ ವೀಡಿಯೋ ಮಾಡೋವಾಗ ಲೈಟ್ ಆನ್ ಮಾಡಿದ್ದೆ, ಕತ್ಲಲ್ಲಿ. ಇವಾಗ ಜಸ್ಟು ಒಂದು 5 minutes ಇದ್ದಿದ್ಲು ಹಂಗೆ. ಇವಾಗ ಸ್ವಲ್ಪ ಹೊತ್ತು ಬರೆದ್ಲು, ಎಲ್ಲನೂ ಆಯಿತು. ಆಟಾಡ್ತೀನಿ ಮಮ್ಮಿ ಅಂತ ಹೇಳಿದ್ಲು. ಸರಿ ಆಟಾಡು, ಹಾಲು ಕೊಡ್ತೀನಿ ಅಂತ ಹೇಳಿದೆ. ಅಷ್ಟು ತನಕ ಸ್ಲೀಪಿಂಗ್ ಮಲಿಕೊಂಡೆ ಬಿಟ್ಟವಳೆ. ನಿದ್ದೆ ಹತ್ತೈತೆ. ಲೈಟ್ ಆನ್ ಮಾಡಿಲ್ವ, ಎದ್ದಿಲ್ಲ. ಟಿ ವಿನೂ ಆಫ್ ಮಾಡಿದ್ದೆ. ಹಾಗೆ ನಿದ್ದೆ ಬಂದುಬಿಟ್ಟೈತೆ. ಮಲಿಕೋಲಿ ಒಂದು ಸ್ವಲ್ಪ ಹೊತ್ತು. ಏನೋ ಒಂದು 10 ರಿಂದ 15 ನಿಮಿಷಲ್ಲಿ ಅವ್ರ ಡ್ಯಾಡಿನೂ ಬರ್ತಾರೆ. ನಮ್ಮ ಮನೆಯವ್ರು ಬಂದಮೇಲೆ ಎದ್ದೊಳ್ತಾಳೆ. ಅವಳೇನು ಮಲಿಕೊಳ್ಳಲ್ಲ. ಇವಾಗೆಲ್ಲ ಮನೆಯೆಲ್ಲ ಗುಡಿಸಿ ಇವಾಗ ಕ್ಲೀನ್ ಮಾಡಿದ್ದೀನಿ. ಆಲ್ಮೋಸ್ಟ್ ಅದನ್ನು ಹಾಲಿನ ಬಿಸಿ ಹಾಕಬೇಕು. ಮನೆಯೆಲ್ಲ ಗುಡಿಸಿ ಎಲ್ಲ ಫುಲ್ ಕ್ಲೀನ್ ಆಗಿದೆ. ಇವಾಗ ಬಂದು ಇನ್ನೇನು ಇಲ್ಲ. ಇವಾಗ ಬಟ್ಟೆ ಫೋಲ್ಡ್ ಮಾಡಿಡಬೇಕು. ಇವಾಗಲೇ ಇಡೋದಿಲ್ಲ. ಇವಾಗಲೇ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಡಬೇಕು, ಇಡೋದಿಲ್ಲ ಇವಾಗಲೇ. ಆಮೇಲೆ ನೋಡೋಣ ಏನು ಮಾಡ್ತೀನಿ ಅಂಥೇಳಿ. ಆಮೇಲೆ ನಿಮ್ಮದೆಲ್ಲ ಕಾಫಿ ಆಯಿತಾ ಫ್ರೆಂಡ್? ಏನೇನು ಮಾಡ್ತಾಯಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ.
ನಮ್ಮದಂತೂ ದಿನ ಫುಲ್ ಬ್ಯುಸಿಯಾಗಿಯೇ ಹೋಗ್ತಾ ಇದೆ, ಏನು ಮಾಡೋಕ್ಕಾಗೋದಿಲ್ಲ, ಫುಲ್ ಬ್ಯುಸಿಯಾಗಿದೆ. ಏನೋ ಹೇಳಬೇಕು ಅಂತ ಇದೆ ಮರ್ತೋದೆ. ಎಸ್ ಫೈನಲಿ ನನ್ನ ಮಗಳದು ಫಸ್ಟು ಅದೇ 11 ಲೆವೆಲ್ ಇರುತ್ತೆ. ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಯಿತು ಅವಾಗ ಕ್ಲಾಸಲ್ಲಿ. 1 ಮಂತಲ್ಲಿ ಫುಲ್ಲು 1 ಲೆವೆಲ್ ಫುಲ್ ಕಂಪ್ಲೀಟ್ ಮಾಡಿದ್ಲು. ಐ ಆಮ್ ಎ ಪ್ರೌಡ್ ಮೈ ಡಾಟರ್. ನಿಜವಾಗ್ಲೂ ಸಖತ್ ಪ್ರೌಡ್ ಆಗುತ್ತೆ. ಜಸ್ಟು 20 ಡೇಸು ಅಂದರೆ 5 ಡೇಸು ನಾನು ಅವಳಿಗೆ ಕಳಿಸಿರ್ಕಿಲ್ಲ, ನಾನು ಊರಲ್ಲಿದ್ದೆ, ಅದಕ್ಕೇನು 5 ಡೇಸ್ ಏನು ಅವಳಿಗೆ ಕಳ್ಸೋಕ್ಕಾಗಿಲ್ಲ ನಾನು ಹಬ್ಬಕ್ಕ ಕ್ಲಾಸಿಗೆ. 5 ಡೇಸ್ ಆದಮೇಲೆ ಹೋತು, ಆದ್ರೂ ಫುಲ್ ಪಿಕಪ್ ಮಾಡವಳೆ. ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂಥೇಳಿ ನಿಮಗೂ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಅದು ಹೋಗಿ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ನೋಡಿ. ಇವಾಗ ಅತಿಗಿಂತ ಸಖತ್ ಸ್ಪೀಡಾಗಿ ಮಾಡ್ತಾಳೆ. ಇವಾಗ ಇನ್ನೂ ಮಾಡಬೇಕು, ಇನ್ನೂ ತುಂಬ ಮಾಡಬೇಕು. ಇವಾಗ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗಿದೆ. ಫೈನಲಿ 1 ಲೆವೆಲ್ ಕಂಪ್ಲೀಟ್. ನೆಕ್ಸ್ಟು ಇವತ್ತು ಎಕ್ಸಾಮು ಆಯಿತು, ಎಲ್ಲನೂ ಆಯಿತು. ಇನ್ನು ನೆಕ್ಸ್ಟು ಸ್ಕೂಲ್ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಈ ಮಂತ್ ಎಂಡಲ್ಲೇ ಇರುತ್ತೆ. ಒಂದು 15 ಡೇಸ್ ಹಾಲಿಡೇಸ್ ಕೊಟ್ಟವ್ರೆ. ಒಂದು 15 ಡೇಸ್ ಆದಮೇಲೆ ಮತ್ತೆ ಇರುತ್ತೆ. ಇದ್ಮೇಲೆ ನೋಡೋಣ ಮತ್ತೆ ಅವಾಗ ಕಳಿಸ್ಬೇಕು ಅಂದರೆ ಬುಕ್ಸ್ ಎಲ್ಲ ಇದು ಮಾಡಿಬಿಟ್ಟು ಬಂದಿದ್ದೀನಿ. ಇನ್ನು ಫೀಸ್ ಏನೂ ಇಲ್ಲ, ಡೊನೇಷನ್ ಎಲ್ಲ ಫೀಸ್ ಆವಾಗಲೇ ಇದು ಮಾಡಿದ್ದೀವಲ್ವ. ಈಗ ಜಸ್ಟ್ ಫೀಸ್ ಕಟ್ಬಿಟ್ಟು ಕಳಿಸ್ತೀನಿ. ಸೆಕೆಂಡ್ ಲೆವೆಲ್ಲು ಕಂಪ್ಲೀಟ್ ಆಗಲಿ, ನನ್ನ ಮಗಳು ಚೆನ್ನಾಗಿ ಕಲೀಲಿ ಅಂಥೇಳಿ ನೀವು ಬ್ಲೆಸ್ಸಿಂಗ್ ಮಾಡಿ. ನಾನಂತೂ ಮಾಡ್ತಾನೇ ಇರ್ತೀನಿ ಅವಳು ಚೆನ್ನಾಗಿ ಕಲಿಬೇಕು. ಎಲ್ಲ ಮಕ್ಳಿಗೂ ಇವಾಗ ವಿದ್ಯೆ ಬುದ್ಧಿ ತುಂಬಾ ಇಂಪಾರ್ಟೆಂಟು. ಇನ್ನೇನು ಮಾಡಿಲ್ಲ ಅಂದರೆ ನಡೀತದೆ. ಚೆನ್ನಾಗಿರೋ ಸಂಸ್ಕಾರ, ವಿದ್ಯೆ ಬುದ್ಧಿ ದೇವರು ಕೊಟ್ಬಿಟ್ರೆ, ಆಯುಷ್ಯು ಆರೋಗ್ಯ ಎಲ್ಲ ಕೊಟ್ಬಿಟ್ರೆ ಸಾಕು ಅಲ್ವಾ. ಆರೋಗ್ಯ ಅಂತೂ ಕೊಡ್ತಾನೆ, ಯಾಕಂದರೆ ನಮ್ಮ ಮನೇಲಿ ಫುಡ್ ಎಲ್ಲ ತಿನ್ನೋ ನಮ್ಮ ಕೈಯಲ್ಲೇ ನಮ್ಮ ಆರೋಗ್ಯ ಇರುತ್ತೆ. ನಾವು ಕಾಪಾಡ್ಕೊಳ್ಬೇಕು. ಆಮೇಲೆ ವಿದ್ಯೆ ಅಂತೂ ದೇವ್ರು ಕೊಡಲೇಬೇಕು. ವಿದ್ಯೆ ಕೊಟ್ಟಿಲ್ಲ ಅಂದರೆ ನಮ್ಮ ಹತ್ರ ಅಂತೂ ಆಗಲ್ಲ. ಅದು ನನ್ನ ಮಗಳಿಗೆ ಆ ದೇವರು ಆಶೀರ್ವಾದದಿಂದ ಕೊಟ್ಟವನೇ. ಹಿಂಗೆ ಅವಳು ಮುಂದೆ ಹೋಗಲಿ, ಪೂರ್ತಿ ಆಯುಷೆಲ್ಲ ಅವಳು ಓದೋಷ್ಟು ಓದಲಿ ಅಲ್ವಾ. ನನ್ನ ಹಸ್ಬೆಂಡು ಫುಲ್ಲು ಸಪೋರ್ಟ್ ಅವಳಿಗೆ ಓದೋದ್ರಲ್ಲೇ ಇರುತ್ತೆ. ಅವಳು ಸಕ್ಸಸ್ಸು ಮಾಡ್ತಾಳೆ ಅಂದ್ಕೊಂಡಿದ್ದೀನಿ ನಾನು. ಫಸ್ಟ್ ಲೆವೆಲ್ ಇವಾಗ ಕಂಪ್ಲೀಟ್ ಆಯ್ತು. ಇನ್ನು ಅವಳ ಡ್ಯಾಡಿ ಬಂದಿಲ್ಲ, ಅದಕ್ಕೇನು ಇನ್ನು ಸರ್ಟಿಫಿಕೇಟ್ ಎಲ್ಲ ಕೊಡ್ತಾರಲ್ವ, ಅದಿನ್ನೂ ಕೊಟ್ಟಿಲ್ಲ. ಅಂದರೆ ಅವ್ರು ಇವತ್ತು ಎಕ್ಸಾಮ್ ತೊಗೊಂಡಾರಲ್ವ, ಇನ್ನು ಹಾಲಿಡೇಸ್ ಆದಮೇಲೆ ಕೊಡ್ತಾರಂತೆ. ಅದು ನಿಮ್ಮ ಜೊತೆ ಕೊಟ್ಟರೆ ಶೇರ್ ಮಾಡ್ತೀನಿ, ಸರಿನಾ. ಇವಾಗ ಇನ್ನೇನು ಅವಳು ಮಲಿಕೊಂಡವಳೆ, ನೋಡೋಣ ಎದ್ದೋದ್ಮೇಲೆ ಏನೋ ಮಾಡಬೇಕು. ಸಾಂಬಾರು ಮಾಡಬೇಕು, ಏನೂ ಮಾಡಿಲ್ಲ ಇವತ್ತು. ಇವಾಗ ಸಾಂಬಾರೆಲ್ಲ ಮಾಡಬೇಕು. ನೋಡೋಣ, ಏನಾದರೂ ಮಾಡಬೇಕು ಅಂತ ಇದ್ದೀನಿ. ಹಾಲು ಬೇರೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಲ್ವ, ಅದಕ್ಕೆ ನೋಡೋಣ. ಮೊಸಪ್ಪು ಸಾಂಬಾರು ಮಾಡಬೇಕು ಅಂತ ಇದ್ದೀನಿ. ಸೊಪ್ಪೆಲ್ಲ ಇದೆ, ಅದಕ್ಕೆ ಮೊಸಪ್ಪು ಸಾಂಬಾರು ಮಾಡಬೇಕು ಅಂತ ಇದ್ದೀನಿ. ನನ್ನ ಹಸ್ಬೆಂಡ್ ಬಂದಮೇಲೆ ಕೇಳಿಬಿಟ್ಟು ಮಾಡೋದು. ವೆರಿ ಸಿಂಪಲ್, ಏನು ಮೊಸಪ್ಪು ಸಾಂಬಾರು ಮಾಡಿ ಮುದ್ದೆ ಮಾಡೋದಲ್ವಾ, ಅಷ್ಟೇ ಮಾಡಿದ್ರೆ ಆಯಿತು. ಇನ್ನೇನು ಹಾಲು ಬಿಸಿಯಾಗಿದೆ. ಇರಿ ಒಂದು 5 ಮಿನಿಟ್ಸ್ ಹಾಲು ಆಫ್ ಮಾಡಿಬಿಟ್ಟು ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ಹೋಗ್ಬಿಡ್ತದೆ ನನಗೆ ಕ್ಲೀನ್ ಮಾಡೋದು ತುಂಬ ಕಷ್ಟ. ಅದಕ್ಕೇ ಇದೆಲ್ಲ ಆಫ್ ಮಾಡಿಬಿಟ್ಟು ಬಂದು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಲೆಲ್ಲ ಬಿಸಿ ಆಯಿತು, ಆಫ್ ಮಾಡಿದ್ರೆ ಆಮೇಲೆ ಇದ್ಮೇಲೆ ನೋಡೋಣ, ಕೊಡ್ತೀನಿ ಅವಳಿಗೆ. ನಾನೇನೇನು ಅರ್ಜೆಂಟೇನೂ ಇಲ್ಲ, ಮಲಿಕೊಂಡವಳಲ್ವ, ಅದಕ್ಕೇನು ಅರ್ಜೆಂಟ್ ಇಲ್ಲ. ಹಾಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನನಗೆ ವಾಯ್ಸೇ ಬರ್ತಾಯಿಲ್ಲ. ತುಂಬ ಒಂಥರ ಇವತ್ತು ತುಂಬ ಕೆಲಸ ಆಗಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ವಾಯ್ಸು ಇದಾಗ್ಬಿಟ್ಟಿದೆ. ಸರಿ, ಇವತ್ತಿನ ಬ್ಲಾಗ್ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂತೇಳಿನೂ ಕಮೆಂಟ್ ಮಾಡಿ. ಇವತ್ತಿನ ಒಂದು ಸ್ಮಾಲ್ ಆದ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.